ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ಭಾವನೆ, ಕುಟುಂಬ, ಹಣಕಾಸು ಮತ್ತು ವೃತ್ತಿಜೀವನದಲ್ಲಿ ಬದಲಾವಣೆ ತರಬಲ್ಲ ಪ್ರಮುಖ ಕಾಲ. ಈ ತಿಂಗಳು ನಿಮ್ಮ ಆಂತರಿಕ ಮನಸ್ಸು ಹೆಚ್ಚು ಪ್ರಭಾವ ಬೀರುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಭವಿಷ್ಯದ ದಾರಿಗೆ ಕಾರಣವಾಗುತ್ತದೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. 1ನೇಯದಾಗಿ ಗ್ರಹಸ್ಥಿತಿ ಪರಿಣಾಮ. ಈ ತಿಂಗಳಲ್ಲಿ ಚಂದ್ರ ಅಂದರೆ ಮೂನ್ ನಿಮ್ಮ ರಾಶಿಯ ಅಧಿಪತಿಯಾದ್ದರಿಂದ ಮನಸ್ಸು ಹೆಚ್ಚು ಸಂವೇದನಾಶೀಲವಾಗುತ್ತದೆ. ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳುವ ಸಾಧ್ಯತೆ. ಕೆಲವೊಮ್ಮೆ ಭಯ, ಆತಂಕ ಹೆಚ್ಚಾಗಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಒಳಜ್ಞಾನ ಅಂದರೆ ಇಂಟ್ಯೂಷನ್ ಹೆಚ್ಚಾಗುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಉದ್ಯೋಗ ಮತ್ತು ವೃತ್ತಿಜೀವನ ನೋಡೋದಾದರೆ, ಉದ್ಯೋಗದಲ್ಲಿರುವವರಿಗೆ ಏಪ್ರಿಲ್ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಹಿರಿಯರಿಂದ ಹೊಸ ಜವಾಬ್ದಾರಿ ಸಿಗಬಹುದು. ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗುವ ಸಮಯ ಇದಾಗಿದೆ. ಎಚ್ಚರಿಕೆ ಬಗ್ಗೆ ಹೇಳೋದಾದರೆ, ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಮಾತಿನಲ್ಲಿ ಜಾಗ್ರತೆ ಇರಲಿ. ನೀವು ಉದ್ಯಮಿಗಳಾಗಿದ್ದರೆ ಹೊಸ ವ್ಯವಹಾರ ಆರಂಭಕ್ಕೆ ಮಧ್ಯಮ ಸಮಯ ಇದಾಗಿದೆ. ಹಳೆಯ ಕ್ಲೈಂಟ್ಗಳಿಂದ ಲಾಭವಾಗುತ್ತದೆ. ಹೂಡಿಕೆಯಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ. 3ನೇಯದಾಗಿ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದರೆ, ಆದಾಯ ಸ್ಥಿರವಾಗಿರುತ್ತದೆ. ಆದರೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಉಂಟು. ಕುಟುಂಬದ ಖರ್ಚುಗಳು ಹೆಚ್ಚಾಗಬಾರದು. ಇದಕ್ಕೆ ಸಲಹೆಗಳೇನೆಂದರೆ, ಅನಗತ್ಯ ಖರ್ಚು ಕಡಿಮೆ ಮಾಡಿ. ಹೊಸ ಹೂಡಿಕೆಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಬಂಗಾರ ಅಥವಾ ಭೂಮಿ ಹೂಡಿಕೆ ಯೋಚಿಸಬಹುದು, ಆದರೆ ಜಾಗ್ರತೆಯಿಂದ. ಇನ್ನು ಪ್ರೀತಿ, ದಾಂಪತ್ಯ ಮತ್ತು ಸಂಬಂಧಗಳು ನೋಡೋಣ. ದಾಂಪತ್ಯ ಜೀವನ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವ ಸಮಯ. ಸಣ್ಣ ವಿಷಯಗಳಿಗೆ ಜಗಳವಾಗುವ ಸಾಧ್ಯತೆಯಿದೆ. ಪ್ರೇಮ ಸಂಬಂಧ ಪ್ರೇಮದಲ್ಲಿ ಗೊಂದಲ ಅಥವಾ ದೂರ ಉಂಟಾಗಬಹುದು. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿ. ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯವಿರಿ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಅಗತ್ಯ. ಇನ್ನು ಆರೋಗ್ಯ ಮತ್ತು ಮನಸ್ಥಿತಿ ನೋಡೋದಾದರೆ, ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ನಿದ್ರಾಹೀನತೆ, ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು. ಇದಕ್ಕೆ ಪರಿಹಾರ ಯೋಗ, ಧ್ಯಾನ ಮಾಡುವುದು. ಬೆಳಿಗ್ಗೆ ನಡಕೆ, ನೀರು ಹೆಚ್ಚು ಕುಡಿಯುವುದು. ನೀವು ವಿದ್ಯಾರ್ಥಿಗಳಾಗಿದ್ದರೆ ಓದಿನಲ್ಲಿ ಗಮನ ಕಡಿಮೆಯಾಗಬಹುದು. ಮನಸ್ಸು ಬೇರೆ ಕಡೆ ಹೋಗುವ ಸಾಧ್ಯತೆಯಿದೆ. ಇದಕ್ಕೆ ಸಲಹೆ ಏನೆಂದರೆ, ಸಮಯ ಪಟ್ಟಿ ಮಾಡಿ ಓದಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಈ ತಿಂಗಳಲ್ಲಿ ಪ್ರಯಾಣ ಅಂದರೆ ಟ್ರಾವೆಲ್ ನೋಡೋದಾದರೆ, ಚಿಕ್ಕ ಪ್ರಯಾಣಗಳು ಸಾಧ್ಯ. ಕುಟುಂಬದ ಜೊತೆ ಟ್ರಿಪ್ ಹೋಗುವ ಸಾಧ್ಯತೆ. ಪ್ರಯಾಣದಲ್ಲಿ ಜಾಗ್ರತೆ ಅಗತ್ಯ. ಇನ್ನು